1000 ಎಕರೆ ಜಮೀನ್ ಐತ್ರಿ ಎಲ್ಲಾರ್ಗು ಸರ್. ಹಿರೇಬಾಗಿ ಒಳಗ ನಮ್ದು 1000 ಜಮೀನ್ ಎಕರೆಕ ಎಲ್ಲಾ ಬೀಜ ಕೊಟ್ಟಾರಿ, ಕಳಪೆ ಬೀಜ ಕೊಟ್ಟಾರ್ರಿ. ರೈತರು 1 ಎಕರೆಕ 1000 ರೂಪಾಯಿ ಬಿತ್ತ ಕೊಡ್ಬೇಕ್ರಿ. ಗೊಬ್ಬರಕ್ಕ 1760 ರೂಪಾಯಿ ಕೊಡ್ಬೇಕ್ರಿ. 10-26ಕ ಮತ್ತ ಎಲ್ರಿ 10-26ಕ ಬರೀ ಬಿತ್ತ ಕಟ್ಟಾರಿ ಇದ ಕೊಡ್ಬೇಕ್ರಿ. ಮತ್ತ ಎಲ್ಲಾ ಬೀಜ ಕೊಡ್ಬೇಕ್ರಿ. ಇಟ್ಟೆಲ್ಲಾ ಕೊಟ್ಟು ನಮ್ದು ಬಿದ್ದದ್ದೆಲ್ಲಾ ಹಾಳಾತ್ರಿ. ಕಮ್ಮಿ ಇಲ್ಲ ಅಂದ್ರೆ ನಮ್ದು 10,000 ರೂಪಾಯಿ ನುಕ್ಸಾನ್ ಆಗೈತ್ರಿ ನಮ್ದು 1 ಎಕರೆ ಬಿತ್ತಾಕ. ಈಗ ಇವ್ರ ಕೃಷಿ ಇಲಾಖೆದವ್ರೆಲ್ಲ ಕೂಡಾಕ್ಯಾರ. ನಾವು JD ಸಾಹೇಬ್ರು ಕೂಡಾಕಲ್ರಿ, ಅವ್ರು ಕಿಲಿ ಹಾಕೊಂಡ್ ಅವ್ರ ಹೊಡಿಗ್ಯಾರ್ರಿ. ಕಿಲಿ ಹಾಕೊಂಡ್ ಅವ್ರ ಹೊಡಿಗ್ಯಾರ. ನಾವೇನ್ ಕೂಡಾಕಿಲ್ಲ, ನಿನ್ ಕೂಡಾಕಿತ್ತು ಅವ್ರೆಲ್ಲ ಓಡಿ ಹೋಗ್ಯಾರ್ರಿ. ಇವತ್ತ ನಮ್ಮ ಬಾಗೇವಾಡಿ ಭಾಗದಾಗ 1000 ಎಕರೆ ಐತ್ರಿ. ನಮ್ಮ ತಾಲೂಕು ಇಲ್ಲ, ನಮ್ಗ್ ಸಿಯಾದ ಬರುತ್ತೆ ಜಡ್ಪಿ ಎಲ್ಲಾ ಹೋಬಳಿ ಬಾಳ ಐತ್ರಿ. ಎಲ್ಲ ಕಳಪೆ ಬೀಜ ಐತ್ರಿ. ಹಿರೇಬಾಗೇವಾಡಿ ಗ್ರಾಮದ ಹಿರೇಬಾಗೇವಾಡಿ ಹೋಬಳಿ ಒಳಗ ವರ್ಣಾ ಕಂಪನಿಯಿಂದ KDS 726 ಮತ್ತು DSP 21 ಕಂಪನಿ ಬೀಜಗಳು, ಸೋಯಾಬೀನ್ ಬೀಜಗಳ್ರಿ. ಇಲ್ಲಿ 700 ಇಂದ 800 ಎಕರೆ ಜಮೀನು ಸೋಯಾಬೀನ್ ಜಮೀನದೊಳಗೆ ಬಿತ್ತಿದಂತ ಬೀಜ, ಕಳಪೆ ಬೀಜವನ್ನು ಕೊಟ್ಟಿದ್ದಾರೆ. ಅದೆಲ್ಲ ಜರ್ಮಿನೇಷನ್ ಆಗದೆ ಎಲ್ಲ ಈಗ ಬಿತ್ತಿದಂತ ಬೀಜ ಇದ್ರ ನೆಲದೊಳಗೆ ಕೊಳತು ಹೋಗ್ಬಿಟ್ಟೈತ್ರಿ. 1 ಎಕರೆಗೆ ಆಕ್ಚುಲಿ ಇದು 15,000 ಇಂದ 20,000 ರೂಪಾಯಿಗೆ ಖರ್ಚು ಬಂದೈತಿ ಈಗ ರೈತರಿಗೆ. ಊರ್ಲ್ ಹಾಕುವಂತ ಪರಿಸ್ಥಿತಿ ಬಂದೈತಿ. ಅದಕ್ಕಾಗಿ JD ಅವ್ರ ಜೊತೆ ಮಾತಾಡಿಸೋದಕ್ಕೆ ಯಾರು ಸ್ಪಂದಿಸ್ತಾ ಇಲ್ಲ. ನಿನ್ನೆಯಿಂದ ಹೋರಾಟ ಮಾಡಿದ್ರು ಕೂಡ ಯಾರು ನಮ್ಗೆ ಸ್ಪಂದಿಸ್ತಾ ಇಲ್ಲ. ರೈತರ ಬೆನ್ನೆಲುಬು ತರ ಯಾವ ಅಧಿಕಾರಿಗಳು ಕೂಡ ಇಲ್ಲಿವರೆಗೂ ನಮ್ಮ ರೈತರ ಬಗ್ಗೆ ಯಾವುದೂ ಕಾಳಜಿ ತಗೊಂಡಿಲ್ಲ. ಅದಕ್ಕಾಗಿ ಇವತ್ತಿನ ದಿವಸ ಬೆಳಗಾವಿಯ DD ಅವ್ರ ಹಾಗೂ ಅಸಿಸ್ಟೆಂಟ್ ಕಮಿಷನರ್ AD ಅವ್ರನ್ನು ಹಾಗೂ ಅಗ್ರಿಕಲ್ಚರ್ ಆಫೀಸ್ ಅವರು ಇವರೆಲ್ಲರೂ ಬಂದಾಗ ತಾವ ಕೀಲಿ ಹಾಕೋ ಕೆಲಸ ಈಗ ಓಡಿ ಹೋಗಿದಾರು. ಈ ರೈತರೆಲ್ಲ ಗೆರವ್ ಹಾಕಿದೊಳಗ ಈಗ ಪೊಲೀಸ್ ಪ್ರೊಟೆಕ್ಷನ್ ಒಳಗ ಗಾಡಿ ಐತಿ ಹೋಗ್ತಾ ಇದ್ದಾರ. ಯಾವುದೇ ಬರೀ ಹಾರಿಕೆ ಉತ್ತರ ಕೊಡತ್ತಾರೋ, ಯಾವುದೇ ಪರಿಹಾರದ ಬಗ್ಗೆ ರೈತರಿಗೆ ಈಗ ಕೊಟ್ಟ ಪರಿಹಾರ ಅವ್ರ ಎಕರೆಗೆ ಏನ್ ತುಂಬಿದಾರಲ್ಲ ಅದ್ರ ಪರಿಹಾರ ಕೊಡ್ಬೇಕು. ಮತ್ತೆ ಈಗ ಮಳೆಗಾಲ ದಿವಸ ಈಗ ಬಿತ್ತನೆ ಹಂಗಾಮ ಟೈಮ್ ಸಿಗುದಿಲ್ಲ ನಮಗೆ. ಯಾವ ಟೈಮ್ ಒಳಗೆ ಬಿತ್ತಬೇಕು ಆ ಟೈಮ್ ಒಳಗೆ ಬಿತ್ತಬೇಕು. ಸುರೇಶ್ ಗುರುವಣ್ಣವ್ರಂತ ಸರ್ ಹಿರೇಬಾಗೇವಾಡಿ ರೈತ ಸಂಪರ್ಕ ಕೇಂದ್ರದಿಂದ ವರುಣ 726 KDS ಅದು ಬೀಜ ವಿತರಣೆ ಆಗಿದೆ ಸರ್. ಬಟ್ ನಿನ್ನೆನೇ ಗೊತ್ತಾಗಿದೆ ರೈತರಿಂದ ನಮಗೆ ಈ ಥರ ತಕರಾರಿದೆ ಅಂತ ಹೇಳಿ. ಮತ್ತು ನಾವು ರಾತ್ರಿ ನಾವು ವಿಜ್ಞಾನಿಗಳಿಗೆ ಧಾರವಾಡಕ್ಕೆ ನಮ್ಮ ಹೈಯರ್ ಆಫೀಸರ್ಗಳ ಕಡೆಯಿಂದ ನಾವು ಅವರಿಗೆ ಕರೆಸ್ಕೊಂಡು ಇಲ್ಲಿ ಏನು ನಿನ್ನೆ ತಕರಾರು ಮಾಡಿದ್ರು 10-15 ಜನ ರೈತರ ಹೊಲಕ್ಕೆ ಹೋಗಿ ನಾವು ವಿಜ್ಞಾನಿಗಳ ಸಮೇತ ನಾವು ಭೇಟಿಯಾಗಿ ಅವೆಲ್ಲ ಫೀಲ್ಡ್ ಕಂಡೀಷನ್ ಎಲ್ಲ ಅವರು ವರದಿ ತಗೊಂಡಿದ್ದಾರೆ ಸರ್. ಅವ್ರು ಇವತ್ತು ವರದಿ ಒಪ್ಪಿಸ್ತಾರ. ನಾಳೆ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬಂದು ಅವರು ರೈತರಿಗೆ ಒಂದು ಏನು ಆಶ್ವಾಸನೆ ಕೊಟ್ಟಿದಾರಲ್ಲ ಅದನ್ನು ನಾಳೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ಎಲ್ಲ ಮೇಲಾಧಿಕಾರಿಗಳು ಆಲ್ರೆಡಿ ಬಂದು ರೈತರ ಜೊತೆ ಚರ್ಚೆ ಮಾಡಿ ಹೋಗಿದ್ದಾರೆ ಸರ್. ಯಾವ ಬೀಜ ಎಲ್ಲಿ ಕಂಪ್ನಿದು? ಇದು ವರುಣ KDS 726 ಬೀಜ ಸರ್. ಇದು ಮಹಾರಾಷ್ಟ್ರದ ವೆರೈಟಿ ಮಹಾರಾಷ್ಟ್ರದ ಸರ್ ಅದು. ಬಟ್ ಈ ವರ್ಷ ಮಹಾರಾಷ್ಟ್ರ ಬೀಜಿಗೆ ಭಾಳ ಡಿಮಾಂಡ್ ಆಗಿದ್ದಕ್ಕೆ ನಮ್ಮಲ್ಲಿ ಮಹಾರಾಷ್ಟ್ರ ಬೀಜ ತರಿಸಿದೀವಿ. ಮತ್ತು ಅದನ್ನು ಮ್ಯಾಕ್ಸಿಮಮ್ ಜನ ಬಿತ್ತಿದ್ದಾರೆ ಸರ್. ಬಟ್ ಅದು ಮೊಳಕೆಯಲ್ಲಿ ಸ್ವಲ್ಪ ಸಮಸ್ಯೆ ಬಂದಿದ್ದಕ್ಕೆ ನಾವು ವಿಜ್ಞಾನಿಗಳಿಗೆ ಕರೆಸಿ ಅದರ ವರದಿ ಎಲ್ಲ ಇವತ್ತು ರೆಡಿ ಆಗ್ತಾ ಇದೆ ಸರ್. ನಾಳೆ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬಂದು ನಮ್ಮ ರೈತರಿಗೆ CS ನಾಯಕ್ ಸರ್, ಕೃಷಿ